ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ 2 ದಿನ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಇತ್ತು. ಇದು ಬಹಳಷ್ಟು ಕುತೂಹಲವನ್ನ ಮೂಡಿಸಿತ್ತು. ಈ ಹಿಂದೆ ಕೂಡ ಬೇರೆ ಬೇರೆ ಗುಂಡಿಗಳನ್ನ ಅಗಿಯುವಾಗ ಮಳೆ ಸುರಿತಾ ಇದ್ರು, ಗುಂಡಿ ಅಗಿಯೋ ಕಾರ್ಯ ನಡೀತಾ ಇತ್ತು. ಆದ್ರೆ 13ನೇ ಪಾಯಿಂಟ್ನ ವಿಚಾರಕ್ಕೆ ಬಂದಾಗ ಯಾಕೆ 2 ದಿನ ಶೋಧ ಕಾರ್ಯಾಚರಣೆಗೆ ನಿಲ್ಲಿಸಿದ್ರು ಅಂತ ಹೇಳಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ನಡೆದಿದೆ. ಭಾರಿ ಗೊಂದಲಮಯವಾಗಿದೆ 13ನೇ ಪಾಯಿಂಟ್. ಅನಾಮಿಕ ವ್ಯಕ್ತಿ ಗುರುತಿಸಿದ ಸ್ಥಳದಲ್ಲಿ ಸಂದಿಗ್ಧ ಪರಿಸ್ಥಿತಿ ಇದೆ. ಒಂದ್ ಕಡೆ ನೇತ್ರಾವತಿ ದಡ, ಇನ್ನೊಂದ್ ಕಡೆ ವಿದ್ಯುತ್ ಕಂಬಗಳಿದ್ದಾವೆ. ಎರಡರ ನಡುವೆ ಪಾಯಿಂಟ್ ಅನ್ನ ಗುರುತಿಸಿದಾನೆ ಅನಾಮಿಕ. ಹಾಗಾಗಿ ಅದನ್ನ ಅಗಿಯುವ ಕಾರ್ಯ ಒಂದಷ್ಟು ಸಮಸ್ಯೆ ಉಂಟಾಗಿದೆ. ಒಂದ್ ಕಡೆ ನೇತ್ರಾವತಿ ದಡ ಇದೆ, ಇನ್ನೊಂದ್ ಕಡೆ ವಿದ್ಯುತ್ ಕಂಬಗಳಿದ್ದಾವೆ. 2019ರವರೆಗೂ ಕೂಡ ಜಾಗ ಇರಲಿಲ್ಲ. 2019ರ ನಂತರ ಅಲ್ಲಿ ಒಂದಷ್ಟು ಅಡಿ ಮೇಲಕ್ಕೆ ಮಣ್ಣನ್ನ ತುಂಬಿ ಆ ಜಾಗವನ್ನ ನಿರ್ಮಿಸಿದ್ದು. ಅಲ್ಲಿವರೆಗೂ ಅದು ಗುಂಡಿ ಇತ್ತು. ಹಾಗಾಗಿ ಭಾರಿ ಗೊಂದಲವನ್ನ ಸೃಷ್ಟಿಸಿದೆ. ಒಂದ್ ಕಡೆ ಟೆಂಟ್ ಹಾಕ್ತಾರೆ ಅಲ್ಲಿ ಅಂತ ಹೇಳಲಾಗ್ತಿತ್ತು, ಅದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತ. ನಿನ್ನೆ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ಕೂಡ ನಡೆದಿದೆ. ನಿನ್ನೆ ಮತ್ತೆ ಮೊನ್ನೆ 2 ದಿನ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಇತ್ತು. ಸೊ ಸಾಕಷ್ಟು ಗೊಂದಲವನ್ನ ಸೃಷ್ಟಿಸ್ತಾ ಇದೆ ಈ 13ನೇ ಪಾಯಿಂಟು. ಈ 13ನೇ ಪಾಯಿಂಟ್ ಅನ್ನ ಯಾವಾಗ ಅಗಿತಾರೆ, ಅಗಿಲೇಬೇಕು ಅಂತ ಜನ ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅಲ್ಲಿನ ಗ್ರಾಮಸ್ಥರ ಒಂದಷ್ಟು ಕಂಡೀಷನ್ಗಳು ಕೂಡ ಇದೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಶಶಿಧರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸ್ಥಳದಲ್ಲಿ ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯುತ್ತಿರುವಂತಹ ಯುದ್ಧ ಇನ್ನೂ ಕೂಡ ತಾರ್ಕಿಕ ಹಂತಕ್ಕೆ ಕಾಣ್ತಿಲ್ಲ. ಯಾಕೆಂತಂದ್ರೆ 8 ದಿನಗಳ ಕಾಲ ಎಸ್ಐಟಿ ನಡೆಸಿದಂತಹ ಶೋಧ ಕಾರ್ಯ ಯಶಸ್ವಿಯಾಗಿ ನಡೀತು. ಆದ್ರೆ 9ನೇ ದಿನದ ಶೋಧ ಕಾರ್ಯ ನಡೆಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆ ಅಂತಂದ್ರೆ ಈಗ ಸದ್ಯಕ್ಕೆ ಈತ ಏನು ಅನಾಮಧೇಯ ವ್ಯಕ್ತಿ ತೋರಿಸಿರುವಂತಹ 13ನೇ ಪಾಯಿಂಟ್ ಏನಿದೆ, 13ನೇ ಪಾಯಿಂಟ್ ಸಿಕ್ಕಾಪಟ್ಟೆ ಕ್ಲಿಷ್ಟಕರವಾದಂತಹ ಜಾಗದಲ್ಲಿ ಒಂದು ಗುರುತನ್ನ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ನೇತ್ರಾವತಿಯ ನದಿಯ ಡ್ಯಾಮ್ ಕೂಡ ಇದೆ. ಆ ಡ್ಯಾಮ್ ಪಕ್ಕದಲ್ಲೇ ಒಂದು ವಿದ್ಯುತ್ ಕಂಬಗಳು, ಒಂದು 5-6 ವಿದ್ಯುತ್ ಕಂಬಗಳಿದೆ. ಮತ್ತೆ ಅದರಲ್ಲಿ ಕೂಡ ಟ್ರಾನ್ಸ್ಫಾರ್ಮ್ ಇದೆ. ಒಂದು ವೇಳೆ ಇಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡಬೇಕಾದ್ರೆ ಇವೆಲ್ಲವನ್ನು ಕೂಡ ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡಬೇಕು. ಮೆಸ್ಕಾಂನ ಅನುಮತಿಯನ್ನು ಕೂಡ ಪಡೆಯಬೇಕು. ಅದ್ರ ಜೊತೆ ನೀರಾವರಿ ಇಲಾಖೆಯ ಅನುಮತಿಯನ್ನು ಕೂಡ ಪಡೆಯಬೇಕು. ಇನ್ನು ಬೇರೆ ಕಡೆ ಎಲ್ಲ ಕೂಡ 12 ಪಾಯಿಂಟ್ಗಳಲ್ಲಿ ಕೇವಲ 6ರಿಂದ 8 ಅಡಿ ಆಳವನ್ನ ತೆಗೆದು ಏನು ಒಂದಷ್ಟು ಅಲ್ಲಿ ಸಿಕ್ಕಿರುವಂತ ಒಂದು ಕಳೆಬರಗಳನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ದೂರದಾರನೆ ನೀಡಿರುವಂತ ಮಾಹಿತಿ ಪ್ರಕಾರ ಸುಮಾರು 60 ಅಡಿ ಆಳದಷ್ಟು ಮಣ್ಣನ್ನ ತುಂಬಿ ಇಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ರು. ಹೀಗಾಗಿ ಅಷ್ಟೊಂದು ಆಳವನ್ನು ಅಗಿಬೇಕಂದಿದ್ರೆ ಇಲ್ಲಿ ಅಷ್ಟೊಂದು ಆಳವನ್ನು ಅಗಿಬೇಕಾದ್ರೆ ಪಕ್ಕದಲ್ಲೇ ಡ್ಯಾಮ್ಗೂ ಡ್ಯಾಮೇಜ್ ಆಗುತ್ತೆ. ಅದೇ ರೀತಿಯಲ್ಲಿ ಕೂಡ ಪಕ್ಕದಲ್ಲಿರುವಂತಹ ಮನೆಗಳಿಗೂ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಸ್ಥಳೀಯರು ಓಡಾಡ್ಬೇಕಂತ ರಸ್ತೆ ಕೂಡ ಹಾಳಾಗುತ್ತೆ. ಮತ್ತೆ ವಿದ್ಯುತ್ ಸಂಪರ್ಕ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇವೆಲ್ಲರೂ ಕೂಡ 3 ಇಲಾಖೆಯ ಅನುಮತಿಯನ್ನು ಕೂಡ ಪಡೆಯುವಂತ ಕೆಲಸವನ್ನು ಕೂಡ ಏನ್ ಎಸ್ಐಟಿ ಅಧಿಕಾರಿಗಳು ಕೂಡ ಮಾಡ್ತಿದ್ದಾರೆ. ನಿರಂತರವಾಗಿ 2 ಸುತ್ತಿನ ಸಭೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ನೀರಾವರಿ ಇಲಾಖೆ ಆಗಿರ್ಬೋದು, ಮೆಸ್ಕಾಂನ ಅಧಿಕಾರಿಗಳಿರ್ಬೋದು, ಮತ್ತೆ ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿಯ ಅನುಮತಿ ಆಗಿರ್ಬೋದು, ಮತ್ತೆ ಭೂ ಅಗೆತಕ್ಕೆ ಸಂಬಂಧಪಟ್ಟಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅನುಮತಿಯನ್ನು ಕೂಡ ಪಡಿಬೇಕಾಗಿದೆ. ಹೀಗಾಗಿ 3 ಇಲಾಖೆಗಳ ಅನುಮತಿ ಯಾವಾಗ ಸಿಗುತ್ತೋ ಅವಾಗಲೇ ಅಷ್ಟೇ ಏನು ಎಸಿ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಯಾಕಂತಂದ್ರೆ ಯಾವ್ದಾದ್ರು ಒಂದು ಮೃತದೇಹವನ್ನ ಹೊರತೆಗೆಬೇಕಾದ್ರೆ ಎಸಿ, ಡಿಸಿ ಇಲ್ಲ ಅಂತಂದ್ರೆ ಅವರ ಸಮ್ಮುಖದಲ್ಲಿ ತಹಸೀಲ್ದಾರ್ ಆದ್ರೂ ಸ್ಥಳದಲ್ಲಿ ಇರಬೇಕು. ಹೀಗಾಗಿ ಅವ್ರು ಯಾವಾಗ ಹಾಜರಿರ್ತಾರೋ ಅದುವರೆಗೂ ಕೂಡ ಇಲ್ಲಿನ ಏನು ಅನಾಮಧೇಯ ವ್ಯಕ್ತಿ ಗುರುತಿಸಿರುವಂತಹ 13ನೇ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶೋಧ ಕಾರ್ಯಾಚರಣೆ ನಡೆಯೋದಿಲ್ಲ ಅನ್ನೋ ಮಾಹಿತಿ ಕೂಡ ಕೇಳ್ಬರ್ತಿದೆ. ಹೀಗಾಗಿ 3 ಇಲಾಖೆಯ ಅನುಮತಿ ಯಾವಾಗ ಪಡೆಯುತ್ತೆ, ಇಲ್ಲಿ 13ನೇ ಪಾಯಿಂಟ್ ನಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾಮನ್ ಜಯಂತ್ ಜೊತೆ ಮಲಂಡಳ್ಳಿ ಶಶಿಧರ್, ಮಂಗಳೂರು.